ಸಿ ಅಂಡ್ ಹಿಯರ್. ನಿಮ್ಮ ಕಲಿಕೆಗೆ ಎಷ್ಟು ಪರ್ಸೆಂಟ್ ಆಗ್ತಾ ಇದೆ? 50 ಇಲ್ಲ, ಇದಕ್ಕಿಂತ ಜಾಸ್ತಿ. ಬಿಕಾಸ್ ಯು ಆರ್ ಪಾರ್ಟಿಸಿಪೇಷನ್ ಆಲ್ಸೋ. ಹೌದಾ? ನೀವು ಪಾರ್ಟಿಸಿಪೇಷನ್ ಇನ್ ಡಿಸ್ಕಷನ್ ಅಂಡ್ ಗಿವಿಂಗ್ ಟಾಕ್ 70% ನಿಮ್ಮ ಕಲಿಕೆಗೆ ಸಾಕ್ತಾ ಇದೆ ಇಲ್ಲಿ. ಹೌದಾ? ಹಾಗಾದ್ರೆ ತುಂಬಾ ಜನ ಏನ್ ಹೇಳ್ತಾರೆ? ಓದೋದು ಅಂತಾರೆ. ಹಾಗಾದ್ರೆ ಓದೋದು ಎಷ್ಟು ನೆನಪಿನಲ್ಲಿ ಉಳಿತಾ ಇದೆ ನೋಡ್ರಿ. ಇವೆಲ್ಲ ಇಂಪಾರ್ಟೆಂಟ್ ನಮ್ಗೆ. ಕೇವಲ ಓದೋದ್ರಿಂದ 10% ಕಲಿಕೆ ಆಗತ್ತೆ ಅದಲ್ಲ. ಕ್ಲಾಸ್ ಕೇಳ್ಬೇಕು. ತುಂಬಾ ಜನ ನೋಟ್ಸ್ ಕೊಟ್ರೆ ಸಾಕು ಅಂತಲ್ಲ. ಅಲ್ಲ, ಕೆಲವೊಬ್ರು ಲಾಸ್ಟ್ ಟೈಮ್ ಸೈಕಾಲಜಿ ಕ್ಲಾಸ್ ಮಾಡ್ಬೇಕಾದ್ರೆ ಕ್ಲಾಸ್ ಕೇಳಿನೇ ಅಪಾಯಿಂಟ್ ಆದವ್ರು ಇದಾರೆ ತುಂಬಾ ಜನ. ಅವ್ರು ಏನೋ ಒಂದ್ ಅಕ್ಷರ ಓದಿಲ್ಲ. ಯಾಕಂದ್ರೆ 2 ತಿಂಗಳ ಟೈಮ್ ಇತ್ತು. ನಾನು ಕ್ಲಾಸ್ ಮಾಡ್ತಾನೆ ಎಕ್ಸಾಮ್ ಓದ್ಕೊಂಡೆ. ನಾನು ಸಪ್ರೇಟ್ ಆಗಿ ಕೂತ್ಕೊಂಡು ಓದ್ಲೇ ಇಲ್ಲ GPSC ಎಕ್ಸಾಮ್ಗೆ. ಅಷ್ಟ್ರಲ್ಲಿ ನೋಟಿಫಿಕೇಶನ್ ಆಯ್ತು. ಅಷ್ಟ್ರಲ್ಲಿ ಅನ್ಅಕಾಡೆಮಿ ಇದ್ದ ತಕ್ಷಣ ಏನ್ ಮಾಡಿದೆ ಅಂದ್ರೆ, ನನಗೆ ಅವಾಗ 7-8 ಸಬ್ಜೆಕ್ಟ್ ಒಬ್ನೇ ಹ್ಯಾಂಡಲ್ ಮಾಡ್ತಿದ್ದೆ ನಾನು ಆ ಟೈಮಲ್ಲಿ. ಅನ್ಅಕಾಡೆಮಿಯಲ್ಲಿ ಸೋಷಿಯಲ್ ಸೈನ್ಸ್ ಹಿಡ್ಕೊಂಡು ಎಲ್ಲಾನು, ಹೆಲ್ತ್ ಅಂಡ್ ವೆಲ್ ಎಜುಕೇಶನ್ ಹಿಡ್ಕೊಂಡು, ಸೈಕಾಲಜಿ ಹಿಡ್ಕೊಂಡು, ಆ ಟೈಮಲ್ಲಿ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಪ್ರೇಟ್ ಆಗಿ ಕೂತ್ಕೊಂಡು ಓದ್ಲಿಲ್ಲ. ನಾನು ಏನ್ ಪಾಠ ಮಾಡಿದೆ ಅದು ನನಗೆ ಎಕ್ಸಾಮ್ ಹೆಲ್ಪ್ ಆಯ್ತು. ತುಂಬಾ ಜನ ಓದಕ್ ಟೈಮೇ ಇರ್ಲಿಲ್ಲ. ಕ್ಲಾಸಸ್ ತುಂಬಾ ಜನ ಏನಂತಾರೆ, ಸರ್ ನಂಗೆ ಓದಕ್ಕೆ ಟೈಮ್ ಇಲ್ಲ. ಕ್ಲಾಸ್ ಕೇಳಿದಂದ್ರೆ ಹೆಂಗ್ ಕೇಳ್ಬೇಕು ನೀವು? ಕ್ಲಾಸ್ ಕೇಳಿದ್ರೆ ಪ್ರತಿಯೊಂದು ಕಾನ್ಸಂಟ್ರೇಟ್ ಆಗಿರ್ಬೇಕು. ಹೌದು, ನೀವು ಕೇಳಿದ್ದನ ಸುಮ್ನೆ ಹಿಂಗ್ ಕೇಳಿ ಬಿಟ್ಬಿಡೋದಲ್ಲ. ಕೇಳಿದ್ದನ ನೀವು ಸುಮ್ನೆ ಹಿಂಗ್ ಕುತ್ಕೊಂಡಾಗ ಮೆಲಕ್ ಹಾಕಬೇಕು. ನಾನು ಕುತ್ಕೊಳ್ತೇನೆ. ಈಗ ನಾನ್ 4 ದಿನ ಚಾಪ್ಟರ್ ಹೇಳಿದೆ. ಕಣ್ಣು ಮುಚ್ಕೊಂಡಾಗ 4 ದಿನ ಚಾಪ್ಟರ್ಗಳು ನನ್ನ ಕಣ್ ಮುಂದೆ ಬರ್ಬೇಕು. ಹಂಗ್ ಕಾನ್ಸಂಟ್ರೇಷನ್ ಇರ್ಬೇಕು ನಂದು. ಕೀ ನೋಟ್ಸ್ ಮಾಡ್ಕೊಡ್ರಿ, ತಪ್ಪಲ್ಲ, ಬರಿಬಹುದು. ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ಬಾರ್ದಂಗೆ ನಾವು ಕಕ್ಕಳಕ್ಕೆ ಕೀ ನೋಟ್ಸ್ ಮಾಡ್ಕೋಬಹುದು. ನಿಮ್ ನೆನಪಿನ ಶಕ್ತಿ ಕಡಿಮೆ ಇದೆ ಅಂದ್ರೆ ಸ್ವಲ್ಪ ರೈಟಿಂಗ್ ಮಾಡ್ರಿ, ತಪ್ಪಿಲ್ಲ ಅದ್ರ ಮೇಲೆ. ನೋಡ್ರಿ, ನೆಕ್ಸ್ಟ್ ಪಾರ್ಟಿಸಿಪೇಷನ್ ಇನ್ ಡಿಸ್ಕಷನ್ ಗಿವಿಂಗ್ ಅ ಟಾಕ್. 70% ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ. ಯಾವ್ದು ಸರಿ ಏನು ಸರಿ ಇದ್ರ ನೋಡ್ತಾ ಇದ್ರಿ, ಕೇಳ್ತಾ ಇದ್ರಿ, ಆಮೇಲೆ ಡಿಸ್ಕಷನ್ ಮಾಡ್ಕೊಳ್ತೀರಿ ನಿಮ್ಮದ್ ನೀವೇ. ನೆಕ್ಸ್ಟ್ ಡೂಯಿಂಗ್ ಎ ಡ್ರಾಮ್ಯಾಟಿಕ್ ಪ್ರೆಸೆಂಟೇಶನ್ ಆರ್ ಸಿಮ್ಯುಲೇಟಿಂಗ್ ಇನ್ ಅ ರಿಯಲ್ ಎಕ್ಸ್ಪೀರಿಯನ್ಸ್ ಆರ್ ಡೂಯಿಂಗ್ ದ ರಿಯಲ್ ಥಿಂಗ್ಸ್. ಇದು 90%. ಈಗ ನಾನೇನ್ ಮಾಡ್ತಾ ಇದೀನಲ್ಲ, ಇದು 90%. ಯಾಕಂದ್ರೆ ನಾನೇ ಓದ್ತಾ ಇದೀನಿ, ನಾನೇ ಬರಿತಾ ಇದೀನಿ, ನಾನೇ ನಿಮ್ಗೆ ಪ್ರಿಪೇರ್ ಆಗಿ ಹೇಳ್ತಾ ಇದೀನಿ ಅಂದ್ರೆ 90% ಕಲಿಕೆಯಲ್ಲಿ ಆಗ್ತಾ ಇದೀನಿ ಅಂತ. 90% ಮುಖಾಂತರ ನಾನು ನಿಮ್ಗೆ ಟೀಚ್ ಮಾಡ್ತಾ ಇದೀನಿ. ಹೌದಾ? ಹಾಗಾದ್ರೆ ನೀವು ಕೇಳ್ತಾ ಇದ್ರಿ, ಪಾರ್ಟಿಸಿಪೇಷನ್ ಮಾಡ್ತಾ ಇದ್ರಿ, ವಾಚಿಂಗ್ ಮೂವಿ ನೋಡ್ತಾ ಇದ್ರಿ, ಅದ ಡೆಮಾನ್ಸ್ಟ್ರೇಷನ್ ನೋಡ್ತಾ ಇದ್ರಿ, ಲೈವ್ ಆಗಿ ಕ್ಲಾಸಸ್ ಅನ್ನ ಕೇಳ್ತಾ ಇದ್ರಿ. ಮುಂಚೆ ಏನಿತ್ತು, ಚಿಕ್ಕದಾಗಿ ನಾವು ಕಾಣ್ತಾ ಇದ್ವಿ ಒಂದ್ ಕಡೆಗೆ. ಹೌದಾ? HSTR ಗೆ PG ಮತ್ತು TET ಇಲ್ಲ ಅಂತ ಹೇಳಿ ಒಂದು ಮಾಹಿತಿ ಏನಂದ್ರೆ ತುಂಬಾ ಕಡೆ ಹರಿದಾಡ್ತಾ ಇದೆ. ಸೊ ಇನ್ನೊಂದೇನಪ್ಪಾ ಅಂದ್ರೆ 2015ರಲ್ಲಿ ಏನ್ ನೋಟಿಫಿಕೇಶನ್ ಆಗಿತ್ತು, ಅದ್ರಲ್ಲಿ ಯಾವ್ದೇ TET ಇರ್ಲಿಲ್ಲ, PG ಇರ್ಲಿಲ್ಲ. ಈ ಬಾರಿ ಕೂಡ ಅದೇ ರೀತಿ ಮಾಡ್ಬೇಕಂತ ಇದೆ. ಬಟ್ ಆ ರೀತಿ ಮಾಡ್ತಾರಿಲ್ಲ ಅಂತ ಗೊತ್ತಿಲ್ಲ. ಮಾಡ್ಬೇಕು ಅಂತ ಈಗಾಗಲೇ ಅವರು ಕೆಲ ಅಧಿಕಾರಿಗಳು ಹೇಳಿದ್ದಾರೆ. ಬಟ್ ಅದ್ರ ಅಥೆಂಟಿಕ್ ಆಗಿ ಬಂದಿರತಕ್ಕಂಥದ್ದು ಹೌದಂತಾನು ಹೇಳಕ್ಕಾಗಲ್ಲ, ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲಾಖೆ ಅಧಿಕಾರಿಗಳನ್ನ ಹೇಳಿರ್ತಕ್ಕಂಥದ್ದು. ಸೊ ಒಂದ್ ವೇಳೆ ಆ ರೀತಿ ಮಾಡಿದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ನಿಮ್ಗೂ ಗೊತ್ತಿದೆ, 3500 ಪೋಸ್ಟ್ ಆಗ್ತಾ ಇದಾವೆ HSTR. ಹೌದಾ? 3500 ಪೋಸ್ಟ್ ಇದಾವೆ ಟೋಟಲ್ ಆಗಿ. 3500 ಮೇಲೆ ಪ್ಲಸ್ ಏನಂದ್ರೆ HSTR ಆಗ್ತಾ ಇದೆ. ಇದು ಆಗ್ಲಿಲ್ಲ ಅಂದ್ರೆ ಕಾಂಪಿಟೇಷನ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಬಟ್ ಅದಕ್ಕೆ ತಕ್ಕಂತೆ ನಾವ್ ಅಂದ್ರೆ ಪ್ರಿಪರೇಷನ್ ಕೂಡ ಮಾಡ್ಕೋಬೇಕಾಗತ್ತೆ. TET ಇರಲ್ಲ, ಆಮೇಲೆ ಇದಕ್ಕೆ ಏನಿರಲ್ಲಪ್ಪ ಅಂದ್ರೆ PG ಇರಲ್ಲ ಅಂತ ಹೇಳಾಗ್ತಾ ಇದೆ. ಸೊ ಕೆಲ ಅಧಿಕಾರಿಗಳು ಹೇಳಿದಾರೆ, ಬಟ್ ಆದೇಶ ಆಗ್ಬೇಕು ಲಿಖಿತ ರೂಪದಲ್ಲಿ ಬಂದಾಗ. ಅದು ಏನಾಗತ್ತಂದ್ರೆ ನಾವೆಲ್ಲರೂ ಕೂಡ ಫಾಲೋ ಮಾಡ್ಬೇಕಾಗತ್ತೆ. ಬಟ್ ಈಗ ಸದ್ಯಕ್ಕೆ ಏನ್ ತಿಳ್ಕೊಬೇಕಂದ್ರೆ, ಓದಿದ್ ಯಾವತ್ತೂ ನಮ್ಗೆ ಮೋಸ ಮಾಡಲ್ಲ. ಒಂದಲ್ಲ ಒಂದ್ ರೀತಿ ಎಕ್ಸಾಮ್ ಹೆಲ್ಪ್ ಆಗೇ ಆಗತ್ತೆ. ಈಗ ಅದ್ರ ಮೇಲೆ ಫೋಕಸ್ ಮಾಡ್ರಿ. ಸೊ ಇದು ನೋಡ್ರಿ, ಇದು ಡೇವಿಡ್ ಎಲ್ಕಿಂಡ್ ಅವರ